आदाब नाजरीन, न्यूज़ 16 डिजिटल में आप सबका खैर मकदूम है। यहाँ पर एक प्रोग्राम रखा था, जन स्पंदना प्रोग्राम। पुलकेश नगर वार्ड के अंदर जो है नशे की चीज़ें जो है बिक रहे हैं, तो ऐसे नशे की चीज़ों को रोकने के लिए इन्होंने जब से एमएलए बना है तब से काम करते आ रहे हैं। अब ज्यादा इस पर फोकस करते हुए इसको वादा किया है कि बहुत जल्द मोहल्ले से जो है इस नशे की चीज को दूर करेंगे। अगर आप ये नहीं सोचते हुए आप ये सेल कर रहे हैं या इसमें हाथ सपोर्ट कर रहे हैं सेल करने के लिए, तो मैं चाहता हूं कि पहले आपके बच्चों को नशे की आदत डालिए, आपको मालूम होगा कि घर की हालत क्या होगी। इसी तरह से लोगों के हर घर में जो है जो बच्चे नशे के आदी हो गए हैं, तो ये बच्चे जो है हमेशा के लिए जो है परेशान है, उनकी फैमिली परेशान है। तो मैं पहले चाहता हूं कि आप लोग अपने बच्चों को नशे की आदत डालिए, फिर दूसरों के बच्चों को नशे की आदत डालिए, तो आपको पता चलेगा कि घर की अगर बच्चे बिगड़ गए तो क्या तकलीफ होगी, माँ बाप के ऊपर क्या गुजरेगा, आपको मालूम होने के बाद जो है ये चीज़ आप बंद करेंगे। तो मेरी राय है कि आप लोग इसका पर ध्यान दीजिए, जितना हो सके आप इससे दूर होने की कोशिश कीजिए, लोगों को बचाइए, देश को बचाइए। अगर नौजवान बच्चे जो है इस तरह से बिगड़ते जाएंगे तो आइंदा चलकर जो है देश का क्या होगा और बच्चों का क्या होगा, आप लोग को सोचना चाहिए। इस पर जो है एसी श्रीनिवास और पुलिस डिपार्टमेंट में बात किया है। आइए जानते हैं कि उन्होंने किस तरह से इस पर काम करते आ रहे हैं, आइए जानते हैं। ಗಾಂಜಾ, ಒಂದು ರೌಡಿಸಮ್, ಒಂದು ಹೆಣ್ಮಕ್ಳು ಫ್ರೀಯಾಗಿ ಹೋಗಿ ಬರಕ್ ಆಗ್ತಾ ಇಲ್ಲ, 2-3 ರೋಡ್, 3 ಅಲ್ಲಿ ಸ್ವಲ್ಪ ನ್ಯೂಸೆನ್ಸ್ಗಳು ನಡೀತವೆ. ಸ್ವಲ್ಪ ಅಲ್ಲಿ ಈ ರೌಡಿಸಮ್ಗಳು ಬೇರೆ ಕಡೆಯಿಂದ ಬಂದು ಅಲ್ಲಿ ಬಿಟ್ಟು ಬೇರೆಯಿಂದ ಬಂದು ಅಲ್ಲಿ ಆಕ್ಟಿವಿಟೀಸ್ ಮಾಡ್ತಾರೆ. ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಅಲ್ಲಿ ನಿವಾಸಿಗಳು ನೆಮ್ಮದಿಯಿಂದ ಜೀವನ ಮಾಡಬೇಕು, ಯಾವುದೇ ಪ್ರಾಬ್ಲಮ್ ಇಲ್ಲ. ಅದ್ರ ಬಗ್ಗೆ ಸರ್ ನಮಸ್ತೆ ಸರ್. ಈಗ ಸಗಾಯಪುರ ಆಗಲಿ ನಮ್ಮ ಕೆಜೆಡಿ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಪ್ರತಿ ದಿವಸ ಈಗ ಸಾಯಂಕಾಲ ನಾವು ಫುಡ್ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ ಸರ್. ಎಲ್ಲಿ ನ್ಯೂಸನ್ಸ್ ಪ್ಲೇಸ್ ಇದೆ ಅಲ್ಲಿ ಹೋಗಿ ರಾತ್ರಿ ನಾವು ನೈಟ್ ಸಿಬ್ಬಂದಿಗೇನು ನೈಟ್ ಪೆಟ್ರೋಲಿಂಗ್ ಹಾಕ್ತಾ ಇದೀವಲ್ಲ, ಅದು ಸ್ಟೇಷನ್ ಅಲ್ಲಿ ನಾವು ರೋಲ್ ಕಾಲ್ ಅಂತ ಮಾಡ್ತಿದ್ವಿ ಸರ್, ಬ್ರೀಫಿಂಗ್ ಅಂತ ಹೇಳ್ತೀವಿ. ಈಗ ನಾವು ಕಳೆದ ಒಂದು 15 ದಿವಸದಿಂದ ನ್ಯೂಸನ್ಸ್ ಪ್ಲೇಸ್ ಅಲ್ಲಿ ಬ್ರೀಫಿಂಗ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಿಬ್ಬಂದಿಗಳು ಜಾಸ್ತಿ ಹೊತ್ತು ರಸ್ತೆಯಲ್ಲಿ ಕಾಣಬೇಕು, ಜನರಿಗೆ ಕಾಣಬೇಕು. ಈಗ ಅವರು ಪ್ರಶ್ನೆ ಒಳಗೆ ಒಂದು ಉತ್ತರ ಇದೆ, ಪೊಲೀಸ್ ಬಂದ ತಕ್ಷಣ ಅವ್ರು ಓಡ್ ಹೋಗ್ತಾರೆ ಅಂತ. ಹೌದು ಸರ್, ಪೊಲೀಸ್ ನಮ್ಮ ಏನು ಇಮಿಡಿಯೇಟ್ 112 ಇದೆ, ಇಮಿಡಿಯೇಟ್ ಕಾಲ್ ಮಾಡಿದ ತಕ್ಷಣ ವಿದಿನ್ 7 ಮಿನಿಟ್ಸ್ ಅಲ್ಲಿ ಒಂದೇ ನಿಮಿಷ ನೀವು ನಿಮ್ಗೆ ಗೊತ್ತಾಗಿದೆ ಸೆನ್ಸಿಟಿವ್, ಅಲ್ಲಿ ಕಡೆ ಸಿಸಿಟಿವಿ ಹಾಕಿ ಮಾನಿಟರ್ ಮಾಡಿ, ಆ ಕಂಟ್ರೋಲ್ ನಿಮ್ಗೆ ಇರಲಿ. ನಿಮ್ಗೆ ಅವ್ರು ಏನ್ ಮಾಡ್ತಾರೆ ಅಂತ ನಿಮ್ ಸ್ಟೇಷನ್ ಅಲ್ಲೇ ನೋಡ್ಬೋದು ಸರ್. ಸಿಸಿಟಿವಿ ಹಾಕಿದೀವಿ, ಕಂಟಿನ್ಯೂಸ್ ಆಗಿ ನಾವು ಜನಸಂಪರ್ಕ ಸಭೆ ಮಾಡ್ತೀವಿ. ಎಲ್ಲ ಸಭೆಗಳನ್ನ ಮಾಡುವಾಗ ಜನರಿಗೆ ಜನರಲ್ ಆಗಿ ಸುಮ್ಮನೆ ಅಲ್ಲಿ ಗಾಂಜಾ ಇದೆ ಅಂತ ಹೇಳಿ ಅದು ಸಮಸ್ಯೆ ತಾವು ಹೇಳಿದಿರಿ ಸರ್, ಅದು ಇದೆ, ನಾವು ಅದ್ರ ಬಗ್ಗೆ ಕಂಟ್ರೋಲ್ ಮಾಡ್ತಾ ಇದೀವಿ. ಜನರಲ್ ಆಗಿ ಹೇಳೋದ್ರಿಂದ ಒಂದೇ ನಿಮಿಷ, ಗಾಂಜಾದು ನಾನು 1 ವರ್ಷದಿಂದ ಟ್ರೈ ಮಾಡಿದೆ ನಿಲ್ಲಿಸ್ಲಿಕ್ಕೆ. ಇದರಲ್ಲಿ ನಮ್ಮವರೇ ಇನ್ವಾಲ್ವ್ ಇರ್ತಾರೆ, ಅದೇ ಪ್ರಾಬ್ಲಮ್ ಆಗಿದೆ. ಈಗ ಪೊಲೀಸ್ನವ್ರಿಗೆ ಏನಾಗಿದೆ, ನಮ್ಮ ಲೋಕಲ್ನವರು ಅದರಲ್ಲಿ ಇನ್ವಾಲ್ವ್ ಆದ್ರೆ ಅವ್ರು ಕಂಡುಹಿಡಿಯಕ್ಕೆ ಕಷ್ಟ. ನೀವು ಪೊಲೀಸ್ಗೆ ಇನ್ಫಾರ್ಮೇಶನ್ ಮಾಡಬೇಕು. ಲೋಕಲ್ನವರು ಯಾರನ್ನ ನಿಮ್ಗೆ ಮಾಹಿತಿ ಬಂದ್ರೆ ನನಗಾಗ್ಲಿ ಅಥವಾ ಇನ್ಸ್ಪೆಕ್ಟರ್ ಆಗಲಿ ACPಗಾಗ್ಲಿ ನೀವು ಇನ್ಫಾರ್ಮೇಶನ್ ಅವ್ರ ಹೆಸರು ಫೋಟೋ ಕಳಿಸ್ಕೊಡ್ತಾ ಇದ್ರು. ಎಲ್ಲರೂ ಬರೀ ಕಂಪ್ಲೇಂಟ್ ಮಾಡ್ತೀರಾ, ಗಾಂಜಾ ನಾವು ತಡೆಗಟ್ಟಬೇಕಂದ್ರೆ ನಿಮ್ಮ ಸಹಕಾರನೂ ಇಂಪಾರ್ಟೆಂಟ್ ಅಲ್ವಾ? ಪಬ್ಲಿಕ್ ಸಹಕಾರ ಇಲ್ಲ ಅಂದ್ರೆ ನಾವು ಗಾಂಜಾನ ತಡೆಗಟ್ಟಕ್ಕಾಗಲ್ಲ. ನಿಮ್ಗೆ ಗೊತ್ತಿರ್ತದೆ ಅದು ಗಾಂಜಾ ಕಣ್ಣು ಕಾಣಲ್ಲಪ್ಪ. ಇಷ್ಟಿಷ್ಟು ಇಟ್ಕೊಂಡಿರ್ತಾರೆ, ಪ್ಯಾಕೆಟ್ ಇಟ್ಕೊಂತಾರೆ, ಸಿಗರೆಟ್ ಅಲ್ಲಿ ಇಟ್ಕೊಂತಾರೆ, ಇನ್ನೊಂದ್ರಲ್ಲೂ ಇಡ್ತಾರೆ, ಅದೆಲ್ಲ ಸಿಗ್ನಲ್ ಕೊಡ್ತಾರೆ, ಎಲ್ಲೋ ಫೋನಲ್ಲಿ ಸೊಂದಲ್ಲಿ ಇಟ್ಟಿರ್ತಾರೆ, ಸಿಗ್ನಲ್ ಕೊಡ್ತಾರೆ, ಬಂದು ಎಲ್ಲೋ ಇರ್ತಾರೆ, ಯಾವನೋ ತಗೊಂಡು ಹೋಗ್ತಾನೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಆ ಪೊಲೀಸ್ ಅವ್ರು ಏನಾದ್ರು ಇನ್ಫಾರ್ಮ್ ಮಾಡಿ ಅವ್ರ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನನಗೆ ಹೇಳಿ. ಇದರಲ್ಲೂ ಕೆಲವರು ಇರ್ತಾರೆ, ಕೆಲವರು ಇಲ್ಲ ಅಂತ ನಾನು ಹೇಳಲ್ಲ. ಕೆಲವರು ಕಾನ್ಸ್ಟೇಬಲ್ ಇನ್ವಾಲ್ವ್ ಆಗಿರ್ತಾರೆ, ಇಲ್ವಲ್ಲ? ಇಲ್ಲ, ಈಗ ಸ್ಟ್ರಿಕ್ಟ್ ಆಗಿದ್ದಾರೆ. ಇದಕ್ಕೋಸ್ಕರ ನೀವು ಸ್ಟ್ರಿಕ್ಟ್ ಆಗಿ ಸಹಕಾರ ಬೇಕೇ ಬೇಕು ನಿಮ್ಮ ನಾಗರಿಕರಿಂದ. ಮಾತಾಡಿ ಸರ್. ಒಂದು ಸಬ್ಮಿಷನ್ ಸರ್, ಇಮ್ರಾನ್ ಭಾಯ್ ಕೇಳಿಸ್ತಾ ಇದೆ ಅಲ್ವಾ?
ನೋಡಿ ಜನರಲ್ ಈಗ ಹೇಳ್ತಾ ಇದ್ರೆ ಇದು ಸಮಸ್ಯೆ ಇದೆ, ಒಪ್ಕೋತೀನಿ. ಅದನ್ನ ನಾವು ಕಂಟ್ರೋಲ್ ಮಾಡಿರೋ ವಿಚಾರ ನಿಮಗೆ ಗೊತ್ತಿಲ್ಲ. ಒಂದು ಸರಿ ತಾವು ಪರ್ಸನಲ್ ಆಗಿ, ನನ್ನ ಆಫೀಸು ನಾಗವಾರ ಜಂಕ್ಷನ್ ಅಲ್ಲಿ ಇದೆ, ಒಂದು ಸರಿ ತಾವು ಪರ್ಸನಲ್ ಆಗಿ ಬಂದ್ರೆ, ನಾವು ಕಳೆದ 11 ತಿಂಗಳಲ್ಲಿ ನಮ್ಮ ಟೀಮ್ ಏನ್ ಬಂದಿದೆ, ಸಾಹೇಬರು ಬಂದ್ಮೇಲೆ ನಮ್ಮ ಟೀಮ್ ಯಾವ ರೀತಿ ನಾವು ಈ ಗಾಂಜಾ ಆಗಲಿ ಮಾದಕ ವಸ್ತುಗಳನ್ನ ತಡೀಲಿಕ್ಕೆ ಏನೆಲ್ಲ ಕ್ರಮ ತಗೊಂಡಿದ್ದೀವಿ ಅನ್ನೋದನ್ನ ತಾವು ಎಕ್ಸ್ಪ್ಲೇನ್ ಮಾಡ್ಬೋದು. ನಾನು ಮಾಡಿ ಈ ರೀತಿ ಸ್ಪೆಸಿಫಿಕ್ ಆಗಿ ಏನಾದರೂ ನಿಮ್ಮ ಸಮಸ್ಯೆ ಇದ್ರೆ ನೇರವಾಗಿ ಬಂದು ನಮ್ಗೆ ಮಾತಾಡಿ, ಅದನ್ನ ಕಂಟ್ರೋಲ್ ಮಾಡೋದು. ಕೆಲವು ವಿಚಾರಗಳನ್ನ ನಾವು ಬಹಿರಂಗ ಹೇಳಕ್ ಆಗೋದಿಲ್ಲ. ನೀವು ಹೇಳಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡಿ ನಿಮ್ಗೆ ಉತ್ತರ ಹೇಳ್ತೀನಿ. That was not something for blame game, just wanted to highlight this. I knew it. Okay. I knew it. ಈಗ ಒಂದಾಯ್ತು, ಸ್ವಲ್ಪ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಒಂದು ಕುತ್ಕೊಳ್ಳಿ. ನೋಡಿ, ನನಗೆ ಬೇರೆ ಮಾಹಿತಿ, ನಾನೇನು ಯಾರಿಗೂ ನಂಬೋದಿಲ್ಲ, ನಂದೇ ಆದ ಒಂದು ವೇಲಿ ನಾನು ಇವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪೊಲೀಸ್ನವರು ಬಂದ ತಕ್ಷಣನೇ ಎಲ್ಲಾ ಕೆಲಸಗಳು ಮಾಡ್ತಾ ಇದ್ದಾರೆ, ಎಲ್ಲಾ ರೀತಿ ಮಾಡ್ತಾ ಇದ್ದಾರೆ. ಅದು ಡ್ರಗ್ಸ್ ಕಂಟ್ರೋಲ್ ಮಾಡ್ತಾವ್ರೆ, ಆದ್ರೆ 100% ಕಂಟ್ರೋಲ್ ಆಗಿಲ್ಲ, ನನ್ಗೆ ಗೊತ್ತಿದೆ. ಬಟ್ ಅವ್ರು ಏನೇನ್ ಮಾಡಬೇಕು ಅವ್ರ ಡ್ಯೂಟಿ ಎಲ್ಲ 100% ಡ್ಯೂಟಿ ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ನೀವು ಸಹಕರಿಸಿದ್ರೆ 100% ಸಾಲ್ವ್ ಆಗ್ತದೆ. ಬರೀ ಬ್ಲೇಮ್ ಮಾಡಕ್ಕಾಗಲ್ಲ ಪೊಲೀಸವ್ರ ಮೇಲೆ. ಈಗ ಎಲ್ಲ ಅವ್ರು ಹೋಗಿ ದುರ್ಬಳಕೆ ನೋಡಕ್ಕಾಗಲ್ಲ. ಈಗ ಕ್ರಿಮಿನಲ್ಗೆ ಗೊತ್ತಾಗುತ್ತೆ, ಹೊಡಿತಾರೆ ಬಡಿತಾರೆ, ಕಣ್ಣಿಗೆ ಗೊತ್ತಾಗುತ್ತೆ, ಆಕ್ಷನ್ ತಗೊಂಡ್ಬಂದು. ಈ ಗಾಂಜಾದು ಗೊತ್ತಾಗದೇ ಇಲ್ವಲ್ಲ, ಅದಕ್ಕೇನ್ ಮಾಡ್ಬೇಕು ನೀವು ಸ್ವಲ್ಪ. ಬಟ್ ಅವರು ಅದಕ್ಕೆ ಏನೇನು ತಗೊಂಡ್ಬೇಕು ತಗೊಂಡಿದ್ದಾರೆ, ಕಡಿಮೆ ಆಗಿದೆ, ಪಬ್ಲಿಕ್ ಅಲ್ಲಿ ಕಡಿಮೆ ಆಗಿದೆ. ಆದ್ರೆ ಒಳಗಡೆ ಸ್ವಲ್ಪ ನಡೀತಾ ಇದೆ. ACP ಸಾಹೇಬ್ರೆ, ನನಗೆ ಮಾಹಿತಿ ಇದೆ, ನಡೀತಾ ಇದೆ. ಬಟ್ ನೀವು ಏನ್ ಬೇಕೆಲ್ಲ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಇದಕ್ಕೆ ಬರ್ತಾ ಇಲ್ಲ. ಅದು ಬಿಟ್ಟು ಓವರ್ ಆಗಿ ಮಾಡ್ತಾ ಇದ್ದಾರೆ, ಅಂದ್ರೆ ಅದು ನಿಮ್ಗೆ ಗೊತ್ತಾಗೋದೇ ಇಲ್ಲ. ಏನು ಆಶುಭಾಯಿ, ಇದರಲ್ಲಿ ಸಹಕರಿಸಬೇಕು ಯಾರು? ಪಬ್ಲಿಕ್, ಸಾರ್ವಜನಿಕ. ನೀವು ಸಾರ್ವಜನಿಕರು ಸಹಕರಿಸಿಲ್ಲ ಅಂದ್ರೆ ನಾ 100% ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಲ್ಲ ಅವ್ರು ಅಲ್ಲಿ ಮಾಡ್ತಾವ್ರೆ, ಇಲ್ಲೂ ಮಾಡ್ತಾವ್ರೆ. ಈಗ ಪಬ್ಲಿಕ್ ಮೊದಲ ತರ ಪಬ್ಲಿಕ್ ಇಲ್ಲ ಅಲ್ಲೇನಪ್ಪ ಇಮ್ರಾನ್? ಪಬ್ಲಿಕ್ ಅಲ್ಲಿ ಸೇಲ್ ಮಾಡ್ತಾ ಇಲ್ಲ, ಆಗಿದೆ, ಬಟ್ 100% ಆಗಿಲ್ಲ. ಇನ್ನು ಸ್ವಲ್ಪ ಇದೆ. ಆ ಸ್ವಲ್ಪ ಮಾಡಬೇಕಾದ್ರೆ ನಾವು ಪೊಲೀಸವ್ರು ಬ್ಲೇಮ್ ಮಾಡಕ್ಕಾಗಲ್ಲ. ಅವ್ರ ಡ್ಯೂಟಿ ಅವ್ರು ಮಾಡ್ತಾವ್ರೆ, ನಿಮ್ ಡ್ಯೂಟಿ ನೀವು ಮಾಡಿದ್ರೆ ಅದು 100% ಆಗುತ್ತೆ. ಸರ್, ಇನ್ನೊಂದು 2 ಪಾಯಿಂಟ್. ಈಗ ಸಾಹೇಬರು ಒತ್ತಾಸೆ ಪ್ರಕಾರ ವಿಶೇಷವಾಗಿ ನಾವು ಇಲ್ಲಿ ರಿಪೋರ್ಟ್ ಮಾಡಿದಾಗ, KJHD ಸಬ್ ಡಿವಿಷನ್ಗೆ ACP ಆಗಿ ನಾನು ರಿಪೋರ್ಟ್ ಮಾಡಿದಾಗ ಎಲ್ಲ ಪೊಲೀಸ್ ಆಫೀಸರ್ನ ಕರೆದು ಮೀಟಿಂಗ್ ಮಾಡಿದ್ರು. ಅವ್ರ ಮೇನ್ ಕನ್ಸರ್ನ್ ಈ ಡ್ರಗ್ಸ್ ಬಗ್ಗೆ, ಗಾಂಜಾ ಬಗ್ಗೆ. ಇಲ್ಲ ಎಲ್ಲ ನಮ್ಮ ಯೂತ್ಸ್ ಹಾಳಾಗ್ತಾ ಇದ್ರೆ ಅದನ್ನ ತಡಿಬೇಕು. ಇದು ಪೊಲೀಸ್ನವರೇ ನೀವು ಬೇರೆ ಕೆಲಸ ಏನಾದ್ರು ಮಾಡಿ ಬಿಡಿ, ಗಾಂಜಾ ಇದನ್ನ ತಡೀರಿ ಅಂತ ಹೇಳಿದ್ರು. ಸಾಹೇಬರು ಹೇಗೆ ಹೇಳಿದಾರೆ ಅದಕ್ಕೆ 100ಕ್ಕೆ 100ರಷ್ಟು ನಾವು ಶ್ರಮ ಹಾಕಿದೀವಿ. ಸರ್, ನಾನು ತಮ್ಮ ಹತ್ರ ಹೇಳ್ತೀವಿ, ಪ್ರತಿ ತಿಂಗಳು ಮನೆ ಪೊಲೀಸ್ ಆಯುಕ್ತರು ಅವರ ಆದೇಶದ ಪ್ರಕಾರ ಪ್ರತಿ ತಿಂಗಳು ಕೊನೆಯ ದಿನ ಎಲ್ಲ ಸ್ಕೂಲ್ ಕಾಲೇಜುಗಳಿಗೆ ಹೋಗಿ ನಾವು ಮಾದಕ ವಸ್ತುಗಳ ಬಗ್ಗೆ, ಅದರ ದುಷ್ಪರಿಣಾಮದ ಬಗ್ಗೆ ನಾವು ಎಲ್ರಿಗೂ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸರ್. ಮಸೀದಿಗಳಿಗೆ ಹೋಗಿ ನಾವು ಕಾರ್ಯಕ್ರಮ ಮಾಡಿ ಎಲ್ಲ ಈ ಹಜರತ್ಗಳು ಮೌಲ್ಯಗಳನ್ನ ಇಟ್ಕೊಂಡು ಇದಕ್ಕೆ ನಮಗೆ ಸಹಕಾರ ಕೊಡಿ ಅಂತ ಅವ್ರಿಗೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಆಮೇಲೆ ಈ ಪ್ರೊಸೆಷನ್ಗಳು ಮಾಡಿದ್ದೀವಿ ಸರ್. ಮತ್ತೆ ಈ ಜನಸಂಪರ್ಕ ಸಭೆ ಆಗಲಿ ಯಾವುದೇ ಸಭೆಗಳಲ್ಲಿ ಇದರಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಇದೆ. ಅನೇಕ ಜನ ಡ್ರಗ್ ಪೆಡ್ಲರ್ಸ್ ಗಳ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ವಿದೇಶಿ ಪ್ರಜೆಗಳನ್ನ ಅರೆಸ್ಟ್ ಮಾಡಿದ್ದೀವಿ ಸರ್. ಲೋಕಲ್ ಯಾರು ಈ ಕನೈವನ್ಸ್ ಇದೆ ಅದ್ರ ಜೊತೆ ಅವ್ರನ್ನೆಲ್ಲ ನಾವು ಹಿಡಿದು ಕೇಸ್ ಮಾಡಿದ್ದೀವಿ ಸರ್. ಈಗ ತುಂಬಾ ಕೆಲಸಗಳು ಮಾಡಿ ಬಹಳ ಕಂಟ್ರೋಲ್ ಇದೆ. ಕಂಪ್ಲೀಟ್ ನಾವು ಎರಡಿಕೇಟ್ ಮಾಡಿದೀವಿ ಅಂತ ಹೇಳೋದಿಲ್ಲ ಸರ್. ನಾವು ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ತೀವಿ ಸರ್. ಅವರು ನಮಗೆ ಮಾಹಿತಿ ಕೊಟ್ಟರೆ, ಸಹಕಾರ ಕೊಟ್ಟರೆ ಖಂಡಿತವಾಗಿ 100% ಇದನ್ನು ಎರಾಡಿಕೇಟ್ ಮಾಡ್ತೀವಿ. ಥ್ಯಾಂಕ್ ಯು. नाज़रीन, ताज़ा तरीन खबरों के लिए मेरे साथ बने रहे न्यूज़ 16 डिजिटल के साथ। मैं सुहेल पाशा, कैमरामैन रहमान के साथ।